ನೀವು ದಿನಕ್ಕೆ 14 ಗಂಟೆ ಕೆಲಸ ಮಾಡ್ತಿರೋದು ದುಡ್ಡು ಮಾಡೋಕ ಅಥವಾ ದುಡ್ಡಿನ ಹೆಸರಲ್ಲಿ ಯಾರೋ ಕ್ರಿಯೇಟ್ ಮಾಡಿರೋ ಒಂದು ಇಲ್ಯೂಷನ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳೋಕ? ಟುಡೇ ವಿ ಆರ್ ಪುಲ್ಲಿಂಗ್ ಬ್ಯಾಕ್ ದ ಕರ್ಟನ್ ಆನ್ ದ ಡಾರ್ಕ್ ರಿಯಾಲಿಟಿ ಆಫ್ ಮನಿ. ಈ ಸತ್ಯನ ಇವತ್ತಿನವರೆಗೂ ಯಾರೂ ಬ್ರೇಕ್ ಡೌನ್ ಮಾಡಿಲ್ಲ. ನೆಕ್ಸ್ಟ್ 40+ ಮಿನಿಟ್ಸ್ ನಿಮ್ಮ ಯೋಚನೆ ಕಂಪ್ಲೀಟ್ ಚೇಂಜ್ ಆಗುತ್ತೆ. ನೋಡಿ ಬ್ರದರ್, ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಈ ಬೆಂಗಳೂರು ತರದ ಸಿಟಿಗಳಲ್ಲಿ ಒಂದು ವಿಚಿತ್ರವಾದ ಕಲ್ಚರ್ ನಡೀತಾ ಇದೆ. ವಿ ಸಿ ಹೈ ಸ್ಯಾಲರೀಸ್, ಟೆಕ್ ಬೂಮ್ಸ್, ಫ್ಯಾನ್ಸಿ ಕಾರ್ಸ್ ಅಂಡ್ ಮ್ಯಾಸಿವ್ ಲೈಫ್ ಸ್ಟೈಲ್ ಅಪ್ಗ್ರೇಡ್ಸ್. ಆದರೆ ಈ ಎಲ್ಲದರ ಹಿಂದೆ ಇರೋ ಒಂದು ಡಾರ್ಕ್ ಸೈಡ್ ಯಾರಿಗಾದ್ರೂ ಗೊತ್ತಾ? ಮಾರ್ಗನ್ ಹೌಸೆಲ್ ಅವರ ಫೇಮಸ್ ಬುಕ್ ದ ಸೈಕಾಲಜಿ ಆಫ್ ಮನಿನಲ್ಲಿ ಒಂದು ಅದ್ಭುತವಾದ ಐಡಿಯಾ ಇದೆ. ದುಡ್ಡಿನ ವಿಷಯದಲ್ಲಿ ಯಶಸ್ಸು ಬರೋದು ಎಷ್ಟು ಸ್ಮಾರ್ಟ್ ಇದ್ದೀರಾ ಅನ್ನೋದಕ್ಕಿಂತ ಎಷ್ಟು ಡಿಸಿಪ್ಲಿನ್ ಆಗಿ ಬಿಹೇವ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಅಂದ್ರೆ ನಿಮಗೆ ದುಡ್ಡಿನ ಬಗ್ಗೆ ಎಷ್ಟು ಜ್ಞಾನ ಇದೆ ಅನ್ನೋದಕ್ಕಿಂತ ಆ ದುಡ್ಡನ್ನ ನೋಡಿ ನೀವು ಹೇಗೆ ಬಿಹೇವ್ ಮಾಡ್ತೀರಾ ಅನ್ನೋದು ಮುಖ್ಯ. ಆದ್ರೆ ನಮ್ಮ ಇವತ್ತಿನ ಸೊಸೈಟಿ ಹೇಗಾಗಿದೆ ಗೊತ್ತಾ? ವಿ ಸ್ಪೆಂಡ್ ಮನಿ ವಿ ಹ್ಯಾವೆಂಟ್ ಅರ್ನ್ಡ್ ಟು ಬೈ ಥಿಂಗ್ಸ್ ವಿ ಡೋಂಟ್ ನೀಡ್, ಟು ಇಂಪ್ರೆಸ್ ಪೀಪಲ್ ವಿ ಡೋಂಟ್ ಲೈಕ್. ಯೋಚನೆ ಮಾಡಿ, ನಿಮ್ಮ ಅಕೌಂಟ್ಗೆ ಸ್ಯಾಲರಿ ಕ್ರೆಡಿಟ್ ಆದ ತಕ್ಷಣ ಆ ದುಡ್ಡು ನಿಜವಾಗ್ಲೂ ನಿಮ್ಮದೇ? ಅಥವಾ EMI, ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಮತ್ತು ಹೋಮ್ ಲೋನ್ ಬ್ಯಾಂಕ್ಸ್ಗಳದ್ದ? ಲೆಟ್ಸ್ ಡೈವ್ ಡೀಪ್ ಇನ್ ಟು ಚಾಪ್ಟರ್ 1, ದ ಡೋಪಮೀನ್ ಟ್ರ್ಯಾಪ್. ದ ಡೋಪಮೀನ್ ಟ್ರ್ಯಾಪ್ ಅಂಡ್ ದ ರಿಚ್ ಇಲ್ಯೂಷನ್. ಲೆಟ್ಸ್ ಟ್ರೇಸ್ ದಿಸ್ ಬ್ಯಾಕ್. ನೀವೊಂದು ಸಣ್ಣ ಹಳ್ಳಿ ಅಥವಾ ಕರ್ನಾಟಕದ ಒಂದು ನಾರ್ಮಲ್ ಟೌನಿಂದ ಬೆಂಗಳೂರಿಗೆ ಬರ್ತೀರಾ. ಶಿವಮೊಗ್ಗ, ದಾವಣಗೆರೆ, ಗದಗ, ಬಳ್ಳಾರಿ ಎಲ್ಲಿಂದಾದ್ರೂ ಬರ್ಲಿ, ಸ್ಟೋರಿ ಒಂದೇ. ಯು ಗೆಟ್ ಅ ಗ್ರೇಟ್ ಜಾಬ್, ಕೈ ತುಂಬ ಸಂಬಳ. ಆವತ್ತಿನವರೆಗೂ ವರ್ಷಕ್ಕೆ 2 ಲಕ್ಷ ನೋಡಿರೋ ನಮಗೆ ತಿಂಗಳಿಗೆ 1 ಲಕ್ಷ ಅಕೌಂಟ್ಗೆ ಬೀಳೋಕೆ ಶುರುವಾದಾಗ ಏನಾಗತ್ತೆ? ಬ್ರೈನ್ನಲ್ಲಿ ಡೋಪಮೀನ್ ರಶ್ ಆಗತ್ತೆ. ಸಡನ್ಲಿ ಯುವರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ವಾಂಟ್ಸ್ ಟು ಮ್ಯಾಚ್ ಯುವರ್ ಪಿಯರ್ಸ್. ಆಫೀಸಲ್ಲಿ ಮ್ಯಾನೇಜರ್ ಐಫೋನ್ ಹಿಡಿದಿರ್ತಾರೆ, ಕೊಲೀಗ್ ಹೊಸ ಕಿಯಾ ಕಾರ್ ತಗೊಂಡಿರ್ತಾನೆ. ಯು ಫೀಲ್ ಲೆಫ್ಟ್ ಬಿಹೈಂಡ್. ಇದನ್ನೇ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಲೈಫ್ ಸ್ಟೈಲ್ ಕ್ರೀಪ್ ಅಂತ ಕರೀತಾರೆ. ಸೈಕಾಲಜಿಸ್ಟ್ಗಳು ಇದನ್ನ ಹೆಡಾನಿಕ್ ಅಡ್ಯಾಪ್ಟೇಷನ್ ಅಂತ ಕರೀತಾರೆ. ಅಂದ್ರೆ ಎಷ್ಟೇ ಸಂಪಾದನೆ ಜಾಸ್ತಿ ಆದ್ರೂ ನಮ್ಮ ಸಂತೋಷದ ಲೆವೆಲ್ ಎಂದೂ ಜಾಸ್ತಿ ಆಗಲ್ಲ, ಬರೀ ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗತ್ತೆ. ಇವತ್ತು ಒಂದು ಬೈಕ್ ತಗೊಂಡಾಗ ಖುಷಿ ಆಗುತ್ತೆ, 6 ತಿಂಗಳ ನಂತರ ಆ ಬೈಕ್ ನಾರ್ಮಲ್ ಆಗಿ ಕಾಣುತ್ತೆ. ಈಗ ಕಾರ್ ಬೇಕು ಅನ್ಸುತ್ತೆ. ಇದು ಎಂದೂ ನಿಲ್ಲದ ಒಂದು ಟ್ರೆಡ್ಮಿಲ್ ತರಹ. ಎಷ್ಟು ಓಡಿದ್ರೂ ಒಂದೇ ಜಾಗದಲ್ಲಿ ಇರ್ತೀರಾ. ಡೇವಿಡ್ ಬ್ಯಾಕ್ ಎನ್ನೋ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಒಂದು ಪಾಡ್ಕಾಸ್ಟ್ನಲ್ಲಿ ಹೇಳಿದ ಒಂದು ಐಡಿಯಾ ಇದೆ. ಶ್ರೀಮಂತರ ತರಹ ಕಾಣಿಸ್ಕೊಳ್ಳೋದು ಮತ್ತು ನಿಜವಾಗ್ಲೂ ಶ್ರೀಮಂತರಾಗಿರೋದು ಇವೆರಡೂ ಸಂಪೂರ್ಣ ಬೇರೆ ಬೇರೆ ವಿಷಯ ಅಂತ. ಶ್ರೀಮಂತರ ತರಹ ಕಾಣಿಸ್ಕೊಳ್ಳೋದು ಬೇರೆ, ನಿಜವಾಗ್ಲೂ ಶ್ರೀಮಂತರಾಗೋದು ಬೇರೆ. ನಮ್ಮ ಬೆಂಗಳೂರಿನಲ್ಲಿ ಏನಾಗ್ತಿದೆ ಅಂದ್ರೆ, ಪೀಪಲ್ ಆರ್ ಟೇಕಿಂಗ್ ಲೋನ್ಸ್ ಜಸ್ಟ್ ಟು ಮೇಂಟೈನ್ ಆನ್ ಇಮೇಜ್. ಒಂದು ಐಫೋನ್ ತಗೋಬೇಕಾ? ನೋ ಪ್ರಾಬ್ಲಮ್ ಸರ್, 48 ತಿಂಗಳ EMI ಇದೆ. ಒಂದು ಐಷಾರಾಮಿ ಫ್ಲಾಟ್ ತಗೋಬೇಕಾ? 30 ವರ್ಷದ ಹೋಮ್ ಲೋನ್ ಇದೆಯಲ್ಲ ಸರ್. ಒಂದು ಟ್ರಿಪ್ ಹೋಗ್ಬೇಕಾ ಗೋವಾಗೆ? ಟ್ರಾವೆಲ್ EMI ಇದೆ, ಟೆನ್ಷನ್ ಬೇಡ ಸರ್. ಯೋಚನೆ ಮಾಡಿ, ನೀವು 30 ವರ್ಷದ ಲೋನ್ ತಗೊಂಡಾಗ ಯು ಆರ್ ನಾಟ್ ಬೈಯಿಂಗ್ ಅ ಹೌಸ್, ಯು ಆರ್ ಸೆಲ್ಲಿಂಗ್ ಯುವರ್ ಫ್ರೀಡಮ್ ಫಾರ್ ದ ನೆಕ್ಸ್ಟ್ 30 ಇಯರ್ಸ್. ನೀವೊಂದು ಮಾಡರ್ನ್ ಸ್ಲೇವ್ ಆಗ್ತಾ ಇದ್ದೀರಾ. ಕಂಪನಿಯಲ್ಲಿ ಮ್ಯಾನೇಜರ್ ಎಷ್ಟೇ ಬೈದ್ರೂ, ಕೆಲಸ ಇಷ್ಟ ಇಲ್ದಿದ್ರೂ ನೀವು ರಿಸೈನ್ ಮಾಡೋಕ್ಕಾಗಲ್ಲ. ಯಾಕೆ? ಬಿಕಾಸ್ 1ನೇ ತಾರೀಕು EMI ಕಟ್ಟಬೇಕು. ದಿಸ್ ಇಸ್ ದ ಫಸ್ಟ್ ಲೆವೆಲ್ ಆಫ್ ದ ಡಾರ್ಕ್ ರಿಯಾಲಿಟಿ. ಇಲ್ಲಿ ಒಂದು ಮಜಾ ಇರೋ ವಿಷಯ ಏನಂದ್ರೆ, ಈ EMI ಟ್ರ್ಯಾಪ್ ಬರೀ ಬಡವರಿಗೆ ಮಾತ್ರ ಅಲ್ಲ. ತಿಂಗಳಿಗೆ 2-3 ಲಕ್ಷ ಸಂಬಳ ತಗೊಳ್ಳೋ ಸೀನಿಯರ್ ಮ್ಯಾನೇಜರ್ಗಳು ಇದೇ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿರ್ತಾರೆ. ಯಾಕಂದ್ರೆ ಇನ್ಕಮ್ ಜಾಸ್ತಿ ಆದಂತೆ ಲೋನ್ಗಳ ಸೈಜು ಜಾಸ್ತಿ ಆಗುತ್ತೆ. ಸ್ಕೂಟರ್ನಿಂದ ಕಾರ್ಗೆ 1 BHK ಇಂದ 3 BHKಗೆ. ಸ್ಯಾಲ್ರಿ ಎಷ್ಟೇ ಜಾಸ್ತಿ ಆದ್ರೂ ತಿಂಗಳ ಕೊನೆಯಲ್ಲಿ ಅಕೌಂಟ್ನಲ್ಲಿ ಉಳಿಯೋ ದುಡ್ಡು ಅದೇ ಶೂನ್ಯ. ದುಡ್ಡಿನ ಅತಿ ದೊಡ್ಡ ಕರಾಳ ಸತ್ಯ ಏನ್ ಗೊತ್ತಾ? ಇಟ್ ಶಿಫ್ಟ್ಸ್ ದ ಗೋಲ್ ಪೋಸ್ಟ್. ನಿಮಗೆ ತಿಂಗಳಿಗೆ 50,000 ಸಂಬಳ ಇದ್ದಾಗ ಅನ್ಸುತ್ತೆ, ಛೆ 1 ಲಕ್ಷ ಬಂದ್ರೆ ಲೈಫ್ ಸೆಟಲ್ಡ್ ಗುರು ಅಂತ. ಅದೇ 1 ಲಕ್ಷ ಬಂದಾಗ ನಿಮ್ಮ ಖರ್ಚುಗಳು ಡಬಲ್ ಆಗಿರ್ತವೆ, ಅವಾಗ 2 ಲಕ್ಷ ಬೇಕು ಅನ್ಸುತ್ತೆ. ಈ ಚಕ್ರ ಎಂದೂ ನಿಲ್ಲಲ್ಲ. ದ ಸೈಕಾಲಜಿ ಆಫ್ ಮನಿನಲ್ಲಿ ನೆವರ್ ಇನಫ್ ಅನ್ನೋ ಒಂದು ಚಾಪ್ಟರ್ ಇದೆ. ಅದರಲ್ಲಿ ಕೋಟ್ಯಂತರ ರೂಪಾಯಿ ದುಡಿದಿರೋ ಒಬ್ಬ ಫೇಮಸ್ ಫೈನಾನ್ಷಿಯರ್
ಕೇವಲ ಅದರಲ್ಲಿ ಕೋಟ್ಯಂತರ ರೂಪಾಯಿ ದುಡಿದಿರೋ ಒಬ್ಬ ಫೇಮಸ್ ಫೈನಾನ್ಷಿಯರ್ ಕೇವಲ ಮತ್ತಷ್ಟು ದುಡ್ಡಿಗಾಗಿ ಇಲ್ಲದ ಹಾದಿ ಹಿಡಿದು ಜೈಲು ಪಾಲಾಗೋ ಒಂದು ರಿಯಲ್ ಸ್ಟೋರಿ ಇದೆ. ವೈ? ಬಿಕಾಸ್ ಅವನಿಗೆ ದಿಸ್ ಈಸ್ ಎನಫ್ ಅನ್ನೋ ಗೆರೆ ಎರೆಯೋಕೆ ಗೊತ್ತಿರಲಿಲ್ಲ. ಇವತ್ತು ನಮ್ಮ ಯೂತ್ಸ್ ಕಥೆಯೂ ಇದೇ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಓಪನ್ ಮಾಡಿದ್ರೆ ಸಾಕು, 22 ವರ್ಷದ ಹುಡುಗ ದುಬೈನಲ್ಲಿ ಫೆರಾರಿ ಓಡಿಸ್ತಾ ಇರ್ತಾನೆ, ಇನ್ನೊಬ್ಬ ಕ್ರಿಪ್ಟೋದಿಂದ ಕೋಟ್ಯಧಿಪತಿಯಾಗಿರ್ತಾನೆ. ಇದನ್ನ ನೋಡಿ ನಮಗೇನಾಗುತ್ತೆ? ಫೈನಾನ್ಷಿಯಲ್ ಆಂಗ್ಸೈಟಿ. ಸೈಕಾಲಜಿಯಲ್ಲಿ ಇದನ್ನ ಸೋಷಿಯಲ್ ಕಂಪ್ಯಾರಿಸನ್ ಅಂತ ಕರೀತಾರೆ. ಅಂದ್ರೆ ನಮ್ಮ ಸ್ವಂತ ಪ್ರಗತಿಯನ್ನ ನಾವು ಬೇರೆಯವರ ಜೊತೆ ಹೋಲಿಸಿ ಅಳೆಯೋದು. ನಮ್ಮ ಹತ್ತಿರ ಇರೋ ಸಣ್ಣ ಕಾರು, ನಮ್ಮ ಸಣ್ಣ ಮನೆ ನಮಗೆ ಕೀಲರಿಮೆ ಕೊಡೋಕೆ ಶುರು ಮಾಡುತ್ತೆ. ಇದನ್ನೇ ಒಂದು ಮಾತಲ್ಲಿ ಹೇಳೋದಾದ್ರೆ, ನಾವು ಬೇರೆಯವರ ಹೈಲೈಟ್ ರೀಲ್ ನೋಡಿ ನಮ್ಮ ಬಿಹೈಂಡ್ ದ ಸೀನ್ಸ್ ಜೊತೆ ಹೋಲಿಸ್ಕೊಳ್ತಾ ಇದ್ದೀವಿ. ಆದ್ರೆ ಯಾರು ಆ ರೀಲ್ಸ್ನ ಹಿಂದಿರೋ ರಿಯಾಲಿಟಿ ತೋರಿಸಲ್ಲ. 90% ಈ ಸೋಷಿಯಲ್ ಮೀಡಿಯಾ ಲೈಫ್ ಸ್ಟೈಲ್ಗಳು ಕೇವಲ ಬಾಡಿಗೆ ಕಾರ್ಗಳು ಮತ್ತು ಪ್ರಮೋಷನಲ್ ಗಿಮಿಕ್ಸ್ಗಳ ಮೇಲೆ ನಡೀತಿರ್ತವೆ. ಆದರೆ ಇದನ್ನ ನಂಬಿ ನಮ್ಮ ಕರ್ನಾಟಕದ ಮಿಡಲ್ ಕ್ಲಾಸ್ ಯುವಕರು ತಪ್ಪು ದಾರಿ ಹಿಡ್ತಾ ಇದ್ದಾರೆ. ಆನ್ಲೈನ್ ಬೆಟ್ಟಿಂಗ್, ಶಾರ್ಟ್ಕಟ್ ಟ್ರೇಡಿಂಗ್ ಆಪ್ಸ್ ಅಂತ ದುಡ್ಡು ಫಲ್ಕೊಳ್ತಾ ಇದ್ದಾರೆ. ಒಂದೇ ರಾತ್ರಿಯಲ್ಲಿ ಕೋಟ್ಯಧಿಪತಿ ಆಗಬೇಕು ಅನ್ನೋ ಆಸೆ, ಪೇಷನ್ಸ್ ಕಳ್ಕೋಬಾರ್ದು ಅನ್ನೋ ಪಾಠ ಮರೆಸಿಬಿಡುತ್ತೆ. ಗ್ಯಾಂಬ್ಲಿಂಗ್ ಆಪ್ಸ್ ಈಗ ಎಷ್ಟು ಸ್ಮಾರ್ಟ್ ಆಗಿ ಡಿಸೈನ್ ಆಗಿವೆ ಗೊತ್ತಾ? ಮೊದಲ ಬಾರಿ ಆಡಿದಾಗ ನಿಮಗೆ ಸ್ವಲ್ಪ ಗೆಲ್ಲಿಸ್ತಾರೆ. ಆ ಗೆಲುವಿನ ಡೋಪಮಿನ್ ಹಿಟ್ ನಿಮ್ಮ ಬ್ರೈನ್ನಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ನಂತರ ನೀವು ಸೋಲ್ತಾ ಇದ್ರೂ ಆ ಮೊದಲ ಗೆಲುವಿನ ನೆನಪೇ ನಿಮ್ಮನ್ನ ಮತ್ತೆ ಮತ್ತೆ ಎಳ್ಕೊಂಡು ಹೋಗುತ್ತೆ. ಇದೊಂದು ಕ್ಯಾಸಿನೋ ಸೈಕಾಲಜಿ. ಆದರೆ ಈಗ ಇದು ನಿಮ್ಮ ಮೊಬೈಲಲ್ಲೇ ಇದೆ. ನಿಮ್ಮ ಲೈಫ್ನಲ್ಲಿ ದುಡ್ಡು ನಿಮಗೆ ನೆಮ್ಮದಿ ಕೊಡಬೇಕಾ ಅಥವಾ ಸ್ಟ್ರೆಸ್ ಕೊಡಬೇಕಾ ಅನ್ನೋದನ್ನ ಈ ಚಾಪ್ಟರ್ ನಿರ್ಧಾರ ಮಾಡುತ್ತೆ. ನೆನಪಿಟ್ಕೊಳ್ಳಿ, ಮನಿ ಈಸ್ ಜಸ್ಟ್ ಅ ಟೂಲ್. ಆದರೆ ಇವತ್ತು ಆ ಟೂಲ್ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ. ದಿ ಆಂಕರಿಂಗ್ ಟ್ರ್ಯಾಪ್. ವೈ ಯೋರ್ ಫಸ್ಟ್ ಸ್ಯಾಲರಿ ರೂಯಿನ್ಸ್ ಯೋರ್ ಪರ್ಸ್ಪೆಕ್ಟಿವ್ ಫಾರ್ ಎವರ್. ಇನ್ನೊಂದು ಸೈಕಲಾಜಿಕಲ್ ಟ್ರ್ಯಾಪ್ ಇದೆ. ಇದನ್ನ ಆಂಕರಿಂಗ್ ಬಯಾಸ್ ಅಂತ ಕರೀತಾರೆ. ನಿಮಗೆ ಮೊದಲ ಸಲ ಸಿಗೋ ದೊಡ್ಡ ಸಂಬಳ ಒಂದು ಆಂಕರ್ ಆಗ್ಬಿಡುತ್ತೆ. ಆಮೇಲೆ ನಿಮ್ಮ ಎಲ್ಲಾ ಫೈನಾನ್ಷಿಯಲ್ ಡಿಸಿಷನ್ಸ್ ಆ ಆಂಕರ್ನ ಸುತ್ತ ಸುತ್ತೋಕೆ ಶುರುವಾಗುತ್ತೆ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗೆ ಮೊದಲ ಪ್ಯಾಕೇಜ್ 6 ಲಕ್ಷ ಇದ್ರೆ, ಅವನ ಇಡೀ ಜೀವನದ ಖರ್ಚಿನ ಲೆಕ್ಕಾಚಾರ ಆ 6 ಲಕ್ಷದ ಸುತ್ತ ಸೆಟ್ ಆಗುತ್ತೆ. ಇನ್ಕ್ರಿಮೆಂಟ್ ಬಂದಾಗ ಆ ಜಾಸ್ತಿಯಾದ ದುಡ್ಡು ಸೇವಿಂಗ್ಸ್ಗೆ ಹೋಗೋ ಬದಲು ಹೊಸ ಖರ್ಚುಗಳಿಗೆ ಹೋಗುತ್ತೆ. ಇದನ್ನೇ ಎಕನಾಮಿಸ್ಟ್ಗಳು ಇನ್ಕಮ್ ಎಕ್ಸ್ಪೆನ್ಸ್ ಪ್ಯಾರಲಲ್ ಗ್ರೋತ್ ಅಂತಾರೆ. ಸಂಪಾದನೆ ಎಷ್ಟು ಜಾಸ್ತಿ ಆದ್ರೂ ಖರ್ಚು ಅಷ್ಟೇ ವೇಗದಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಉಳಿತಾಯದ ಪರ್ಸೆಂಟೇಜ್ ಎಂದೂ ಬದಲಾಗಲ್ಲ. ಇದನ್ನ ಬ್ರೇಕ್ ಮಾಡಕ್ಕೆ ಒಂದೇ ದಾರಿ. ಪ್ರತಿ ಬಾರಿ ಸಂಬಳ ಜಾಸ್ತಿ ಆದಾಗ ಮೊದಲು ಆ ಜಾಸ್ತಿಯಾದಷ್ಟು ಪರ್ಸೆಂಟೇಜ್ ಅನ್ನ ಆಟೋಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ಗೆ ಸೆಟ್ ಮಾಡಿ. ಆಮೇಲೆ ಉಳಿದ ದುಡ್ಡಲ್ಲಿ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಳ್ಳಿ. ಇದನ್ನ ಫೈನಾನ್ಸ್ ಪ್ರಪಂಚದಲ್ಲಿ ಪೇ ಯೋರ್ ಸೆಲ್ಫ್ ಫಸ್ಟ್ ಅಂತ ಕರೀತಾರೆ. ಇದರ ಬಗ್ಗೆ ನಾವು ಪಾರ್ಟ್ 4ರಲ್ಲಿ ಇನ್ನೂ ಆಳವಾಗಿ ಮಾತಾಡ್ತೀವಿ. ವೆಲ್ಕಮ್ ಟು ಪಾರ್ಟ್ 2, ಮಾಡರ್ನ್ ಸ್ಲೇವರಿ. ಇಲ್ಲಿ ನಾವು ಮಾತಾಡೋ ವಿಷಯಗಳು ಸ್ವಲ್ಪ ಕಹಿಯಾಗಿರಬಹುದು, ಬಟ್ ಇಟ್ಸ್ ದ ಅಬ್ಸಲ್ಯೂಟ್ ಟ್ರೂತ್. ಹಿಂದಿನ ಕಾಲದಲ್ಲಿ ಗುಲಾಮಗಿರಿ ಅಂದ್ರೆ ಚೈನ್ ಹಾಕಿ ಕೆಲಸ ಮಾಡಿಸ್ತಾ ಇದ್ರು. ಆದರೆ ಇವತ್ತಿನ ಕಾರ್ಪೊರೇಟ್ ಪ್ರಪಂಚದಲ್ಲಿ ಆ ಚೈನ್ಗೆ ಬದಲಾಗಿ ನಮಗೆ ಸಿಕ್ಕಿರೋದು ಕ್ರೆಡಿಟ್ ಕಾರ್ಡ್ಸ್ ಮತ್ತು ಫೈನಾನ್ಷಿಯಲ್ ಸ್ಟೇಟಸ್ ಸಿಂಬಲ್ಸ್. Let's look at how the banking system and consumerism work together to keep you trapped forever. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಇವತ್ತಿನ ಇಂಟ್ರೆಸ್ಟ್ ರೇಟ್ಸ್ ಮತ್ತು ಫೈನಾನ್ಷಿಯಲ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡಬೇಕು. ದ ಕಾಂಪೌಂಡ್ ಇಂಟ್ರೆಸ್ಟ್ ಟ್ರ್ಯಾಪ್, ರಿವರ್ಸ್ ಕಾಂಪೌಂಡಿಂಗ್. ನಾವು ಸ್ಕೂಲ್ನಲ್ಲಿ, ಯೂಟ್ಯೂಬ್ನಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ನ 8ನೇ ಅದ್ಭುತ ಅಂತ ಕೇಳ್ತೀವಿ. ನೀವು ದಿನಕ್ಕೆ 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 20 ವರ್ಷದಲ್ಲಿ ಕೋಟ್ಯಧಿಪತಿ ಆಗಬಹುದು ಅನ್ನೋ ಕತೆ ಎಲ್ಲರೂ ಹೇಳ್ತಾರೆ. ಆದರೆ ಇದರ ಡಾರ್ಕ್ ಸೈಡ್ ಯಾರೂ ಹೇಳಲ್ಲ. ರಿವರ್ಸ್ ಕಂಪೌಂಡಿಂಗ್. ಯಾವಾಗ ನೀವು ಕ್ರೆಡಿಟ್ ಕಾರ್ಡ್ ತಗೊಂಡು ಅದರಲ್ಲಿ ಮಿನಿಮಮ್ ಡ್ಯೂ ಮಾತ್ರ ಕಟ್ತಾ ಬರ್ತೀರೋ, ಆವಾಗ ನಿಮ್ಮ ಮೇಲೆ ಬೀಳೋ ಇಂಟ್ರೆಸ್ಟ್ ರೇಟ್ ಎಷ್ಟು ಗೊತ್ತಾ? ವರ್ಷಕ್ಕೆ 36ರಿಂದ 42%. ಇದೇ ಲಾಜಿಕ್ ನಿಮ್ಮ ಪರವಾಗಿ ಕೆಲಸ ಮಾಡಿದ್ರೆ ವೆಲ್ತ್ ಬಿಲ್ಡ್ ಆಗುತ್ತೆ. ಆದರೆ ನಿಮ್ಮ ವಿರುದ್ಧದ ಕೆಲಸ ಮಾಡಿದ್ರೆ ಡೆಟ್ ಬೆಟೆಯ ತರಹ ಬೆಳೀತಾ ಹೋಗುತ್ತೆ. ಯೋಚನೆ ಮಾಡಿ, ನೀವು ಇನ್ವೆಸ್ಟ್ ಮಾಡಿದ್ರೆ ಶೆಟ್ ಬಿದ್ರೆ 12% ರಿಟರ್ನ್ ಸಿಗುತ್ತೆ.
ಆದ್ರೆ ಕ್ರೆಡಿಟ್ ಕಾರ್ಡ್ ಸಾಲ ಮಾಡಿದ್ರೆ ನೀವು 40% ರಿಟರ್ನ್ ಬ್ಯಾಂಕ್ಗೆ ಕೊಡ್ತಾ ಇದ್ದೀರಾ. ಯು ಆರ್ ಬಿಲ್ಡಿಂಗ್ ದ ಬ್ಯಾಂಕ್ಸ್ ವೆಲ್ತ್, ನಾಟ್ ಯುವರ್ಸ್. ಇದನ್ನ ಇನ್ನೂ ಸ್ವಲ್ಪ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೀವೊಂದು 50,000 ರೂಪಾಯಿ ಕ್ರೆಡಿಟ್ ಕಾರ್ಡ್ ಬಿಲ್ ಇಟ್ಕೊಂಡು ಪ್ರತಿ ತಿಂಗಳು ಕೇವಲ ಮಿನಿಮಮ್ ಡ್ಯೂ ಅಂದ್ರೆ 5% ಮಾತ್ರ ಕಟ್ತಾ ಇದ್ರೆ ಆ ಸಾಲ ಪೂರ್ತಿ ಕ್ಲಿಯರ್ ಆಗೋಕೆ ಎಷ್ಟು ವರ್ಷ ಬೇಕು ಗೊತ್ತಾ? ಸುಮಾರು 10 ರಿಂದ 15 ವರ್ಷ. ಮತ್ತು ಅಷ್ಟರಲ್ಲಿ ನೀವು ಬ್ಯಾಂಕ್ಗೆ ಒಟ್ಟು ಕಟ್ಟಿರೋ ದುಡ್ಡು ಆ ಒರಿಜಿನಲ್ 50,000ಗಿಂತ 2-3 ಪಟ್ಟು ಜಾಸ್ತಿ ಇರುತ್ತೆ. ನಮಸ್ತೆ ಇರುತ್ತೆ. ನಮ್ಮ ಕರ್ನಾಟಕದ ಎಷ್ಟೋ IT ಉದ್ಯೋಗಿಗಳು ಮತ್ತು ಯುವಕರು ಈ ಸಾಲದ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಬೈ ನೌ ಪೇ ಲೇಟರ್, BNPL ಅಂತ ಹೊಸ ಟ್ರೆಂಡ್ ಬಂದಿದೆ. ಒಂದು ಶರ್ಟ್ ತಗೋಬೇಕಾ? EMI. ಊಟ ಆರ್ಡರ್ ಮಾಡಬೇಕಾ? ಪೇ ಲೇಟರ್. ದಿಸ್ ಈಸ್ ಅ ಕ್ಯೂರೇಟೆಡ್ ಸೈಕಲಾಜಿಕಲ್ ಟ್ರ್ಯಾಪ್. ನಿಮ್ಮ ಬ್ರೈನ್ಗೆ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಅನ್ನೋ ನೋವೇ ಆಗಬಾರ್ದು ಅಂತ ಈ ತರಹದ ಆಪ್ಸ್ಗಳನ್ನ ಡಿಸೈನ್ ಮಾಡಿದ್ದಾರೆ. ಡಿಜಿಟಲ್ ಮನಿ ಕಣ್ಣಿಗೆ ಕಾಣಲ್ಲ, ಹಾಗಾಗಿ ಖರ್ಚಾಗೋದು ಗೊತ್ತಾಗಲ್ಲ. ಕೊನೆಗೆ ತಿಂಗಳ ಕೊನೆಯಲ್ಲಿ ಸ್ಟೇಟ್ಮೆಂಟ್ ಬಂದಾಗ ತಲೆ ತಿರುಗುತ್ತೆ. ಬಿಹೇವಿಯರಲ್ ಎಕನಾಮಿಸ್ಟ್ಗಳು ಇದನ್ನ ಪೇನ್ ಆಫ್ ಪೇಯಿಂಗ್ ಅಂತ ಕರೀತಾರೆ. ಕ್ಯಾಶ್ನಲ್ಲಿ ಪೇ ಮಾಡಿದಾಗ ನಿಮ್ಮ ಕೈಯಿಂದ ನೋಟುಗಳು ಹೋಗೋದನ್ನ ನೋಡಿ ಒಂದು ಸಣ್ಣ ಮಾನಸಿಕ ನೋವು ಆಗುತ್ತೆ. ಅದೇ ನಿಮ್ಮನ್ನ ಸ್ವಲ್ಪ ಯೋಚನೆ ಮಾಡೋಕೆ ಹಚ್ಚುತ್ತೆ. ಆದ್ರೆ ಕಾರ್ಡ್ ಟ್ಯಾಪ್ ಮಾಡಿದಾಗ ಆ ನೋವು ಇರಲ್ಲ. ಕಂಪನಿಗಳಿಗೆ ಗೊತ್ತು, ಪೇಮೆಂಟ್ ಎಷ್ಟು ಸಲೀಸಾಗಿ ಎಷ್ಟು ವೇಗವಾಗಿ ಆಗುತ್ತೋ ನೀವು ಅಷ್ಟೇ ಜಾಸ್ತಿ ಖರ್ಚು ಮಾಡ್ತೀರಾ ಅಂತ. ಅದಕ್ಕೆ UPI, ಕಾರ್ಡ್ಸ್, 1 ಕ್ಲಿಕ್ ಚೆಕ್ಔಟ್ ಇವೆಲ್ಲ ನಿಮಗೋಸ್ಕರ ಮಾಡಿರೋ ಸೌಲಭ್ಯ ಅಲ್ಲ, ಕಂಪನಿಗಳ ಸೇಲ್ಸ್ ಜಾಸ್ತಿ ಮಾಡೋ ಟೂಲ್. ದ ಸ್ಯಾಲರಿ ಸ್ಲಿಪ್ ಇಲ್ಯೂಷನ್. ಇನ್ನೊಂದು ಇಂಟ್ರೆಸ್ಟಿಂಗ್ ಆಂಗಲ್ ನೋಡೋಣ. ನಿಮ್ಮ ಸ್ಯಾಲರಿ ಸ್ಲಿಪ್. ನಿಮಗೆ CTC ಅಂತ ಒಂದು ದೊಡ್ಡ ನಂಬರ್ ತೋರಿಸ್ತಾರೆ. ಆದ್ರೆ ಆ ನಂಬರ್ ಮತ್ತು ನಿಮ್ಮ ಅಕೌಂಟ್ಗೆ ಬರೋ ಇನ್ ಹ್ಯಾಂಡ್ ಸ್ಯಾಲರಿ ನಡುವೆ ದೊಡ್ಡ ಗ್ಯಾಪ್ ಇರುತ್ತೆ. PF, TDS, ಪ್ರೊಫೆಷನಲ್ ಟ್ಯಾಕ್ಸ್, ಇನ್ಶೂರೆನ್ಸ್ ಡಿಡಕ್ಷನ್ಸ್ ಎಲ್ಲ ಕಲ್ದ ಮೇಲೆ ಸಿಗೋ ದುಡ್ಡು ಕಡಿಮೆ ಇರುತ್ತೆ. ಇದನ್ನ HR ಡಿಪಾರ್ಟ್ಮೆಂಟ್ಗಳು CTC ಇಲ್ಯೂಷನ್ ಅಂತ ಕರೀತಾರೆ. ಕಂಪನಿಗಳು ಜಾಸ್ತಿ ಸಂಬಳ ಕೊಡ್ತಿದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಮತ್ತು ಎಂಪ್ಲಾಯೀಸ್ಗೆ ಸಂತೃಪ್ತಿ ಕೊಡೋಕೆ ಈ ದೊಡ್ಡ ನಂಬರ್ ಪ್ರೆಸೆಂಟ್ ಮಾಡ್ತಾರೆ. ಇದೇ ದೊಡ್ಡ ನಂಬರ್ ನೋಡಿ. ಎಷ್ಟೋ ಜನ ಬ್ಯಾಂಕಲ್ಲಿಗೆ ಹೋಗಿ ನನ್ನ CTC ಇಷ್ಟಿದೆ ಸರ್, ದೊಡ್ಡ ಲೋನ್ ಕೊಡಿ ಅಂತ ಕೇಳ್ತಾರೆ. ಬ್ಯಾಂಕ್ಗಳಿಗೂ ಅಷ್ಟೇ ಬೇಕಾಗಿರೋದು. ಜಾಸ್ತಿ ಜನ ಜಾಸ್ತಿ ಲೋನ್ ತಗೊಳ್ಳೋದು ಅವ್ರ ಬಿಸ್ನೆಸ್ ಮಾಡೆಲ್. ಈ ರೀತಿ ಒಂದು ಇಲ್ಯೂಷನ್ ಮೇಲೆ ಇನ್ನೊಂದು ಇಲ್ಯೂಷನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ದ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ರಿಯಲ್ ಎಸ್ಟೇಟ್ ಬಬಲ್. ಈಗ ಬೆಂಗಳೂರು ಅಥವಾ ಕರ್ನಾಟಕದ ಪ್ರಮುಖ ಸಿಟಿಗಳ ಅತಿ ದೊಡ್ಡ ಡಾರ್ಕ್ ಅಫೇರ್ ಅಂದ್ರೆ ರಿಯಲ್ ಎಸ್ಟೇಟ್. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಪೋಷಕರ ಕನಸು ಏನು? ಮಗನಿಗೆ ಮದುವೆ ಮಾಡಬೇಕು, ಒಂದು ಸೈಟ್ ಅಥವಾ ಫ್ಲಾಟ್ ತಗಿಸ್ಬೇಕು. ಲೆಟ್ಸ್ ಡೂ ಸಮ್ ಹಾರ್ಡ್ ಮ್ಯಾಥ್ ಹಿಯರ್. ನೀವು 1.2 ಕೋಟಿ ರೂಪಾಯಿಗೆ ಒಂದು ಫ್ಲಾಟ್ ತಗೊಳ್ತೀರಾ ಅಂದ್ಕೊಳ್ಳಿ. ಅದಕ್ಕೆ ನೀವು 20 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿ ಉಳಿದ 1 ಕೋಟಿಗೆ ಹೋಮ್ ಲೋನ್ ತಗೊಳ್ತೀರಾ. ಇವತ್ತಿನ ಇಂಟ್ರೆಸ್ಟ್ ರೇಟ್ ಅರೌಂಡ್ 8.5% ಟು 9% ಇದೆ. 20 ವರ್ಷದ ನಂತರ ನೀವು ಆ 1 ಕೋಟಿ ಸಾಲಕ್ಕೆ ವಾಪಸ್ ಕಟ್ಟಿರೋ ಒಟ್ಟು ದುಡ್ಡು ಎಷ್ಟು ಗೊತ್ತಾ? ಆಲ್ಮೋಸ್ಟ್ 2.2 ಕೋಟಿ ರೂಪಾಯಿ. ಅಂದ್ರೆ ನೀವು ತಗೊಂಡಿದ್ದು ಒಂದು ಮನೆ, ಆದ್ರೆ ಬ್ಯಾಂಕ್ಗೆ ದುಡ್ಡು ಕಟ್ಟಿದ್ದು 2 ಮನೆಗೆ. ಅಷ್ಟರಲ್ಲೇ ಮುಗಿಲಿಲ್ಲ. ಆ 20 ವರ್ಷದಲ್ಲಿ ಆ ಫ್ಲಾಟ್ನ ವ್ಯಾಲ್ಯೂ ಎಷ್ಟು ಹೆಚ್ಚಾಗಿರುತ್ತೆ? ಅಪಾರ್ಟ್ಮೆಂಟ್ಗಳ ಲೈಫ್ ಮುಗಿತಾ ಬಂದಾಗ ಅದರ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಶುರು ಆಗುತ್ತೆ. ಆದ್ರೆ ನಮಗೆ ಸೊಸೈಟಿ ಏನ್ ಹೇಳ್ಕೊಟ್ಟಿದೆ? ಮನೆ ತಗೋಬೇಕು, ಅದೇ ಆಸೆಟ್. ಫೈನಾನ್ಷಿಯಲ್ ಪ್ಲಾನರ್ಸ್ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಮಾಡ್ತಾರೆ. ನೀವು ವಾಸ ಇರೋ ಮನೆ ನಿಜವಾದ ಇನ್ವೆಸ್ಟ್ಮೆಂಟ್ ಅಲ್ಲ, ಅದೊಂದು ಲೈಫ್ ಸ್ಟೈಲ್ ಖರ್ಚು ಅಂತ. ಯಾಕಂದ್ರೆ ಅದರಿಂದ ನಿಮಗೆ ಯಾವುದೇ ಕ್ಯಾಶ್ ಫ್ಲೋ ಬರಲ್ಲ. ಬದಲಿಗೆ ಪ್ರತಿ ತಿಂಗಳು EMI, ಮೈಂಟೆನೆನ್ಸ್, ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಖರ್ಚೇ ಆಗ್ತಾ ಇರುತ್ತೆ. ಆದ್ರೆ ಈ ಸತ್ಯ ಅರ್ಥ ಆಗುವಷ್ಟರಲ್ಲಿ ಆ ಮಿಡಲ್ ಕ್ಲಾಸ್ ಯುವಕನ ಇಡೀ ಯೌವನ ಆಫೀಸ್ನ ಕ್ಯೂಬಿಕಲ್ಲಲ್ಲಿ ಕರಗಿ ಹೋಗಿರುತ್ತೆ. ಇದನ್ನ ನಾನು ಹೇಳ್ತಾ ಇರೋದು ಮನೆ ತಗೋಬೇಡಿ ಅಂತ ಅಲ್ಲ. ಮನೆ ಎಂಬುದು ಭಾವನಾತ್ಮಕ ಮತ್ತು ಸಾಮಾಜಿಕ ಸೆಕ್ಯೂರಿಟಿ ಕೊಡುತ್ತೆ, ಅದು ನಿಜ. ಆದ್ರೆ ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಸಾಮರ್ಥ್ಯಕ್ಕಿಂತ ಜಾಸ್ತಿ ದೊಡ್ಡ ಲೋನ್ ತಗೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಪಾರ್ಟ್ 3, ದ ಇಮೋಷನಲ್ ಬ್ಲ್ಯಾಕ್ ಮೇಲ್. ದುಡ್ಡು ಕೇವಲ ಬ್ಯಾಂಕಲ್ಲಿ ಮಾತ್ರ ಇರಲ್ಲ, ಅದು ನಮ್ಮ ಎಮೋಷನ್ಸ್ ಜೊತೆ ಆಟವಾಡುತ್ತೆ.
ವಿಶೇಷವಾಗಿ ಭಾರತದಲ್ಲಿ ಮತ್ತು ನಮ್ಮ ಕರ್ನಾಟಕದ ಸಂಸ್ಕೃತಿಯಲ್ಲಿ ದುಡ್ಡನ್ನ ಪ್ರೀತಿ, ಗೌರವ ಮತ್ತು ಸಂಸ್ಕಾರಕ್ಕೆ ಲಿಂಕ್ ಮಾಡಲಾಗಿದೆ. ಮಗಗ ಅಂದ್ರೆ ಇಷ್ಟು ಸಂಪಾದನೆ ಮಾಡಬೇಕು, ಮಗಳ ಮದುವೆ ಅಂದ್ರೆ ಇಷ್ಟು ಖರ್ಚು ಮಾಡಬೇಕು. ಮಾರ್ಕೆಟ್ಸ್ ನಮ್ಮ ಈ ಎಮೋಷನಲ್ ವೀಕ್ನೆಸ್ ಅನ್ನ ಹೇಗೆ ಯೂಸ್ ಮಾಡ್ಕೊಳ್ತಾರೆ ಅನ್ನೋದನ್ನ ಈಗ ನೋಡೋಣ. ದ ವೆಡ್ಡಿಂಗ್ ಮತ್ತು ಸ್ಟೇಟಸ್ ಇಂಡಸ್ಟ್ರಿ. ಲೆಟ್ಸ್ ಟಾಕ್ ಅಬೌಟ್ ವೆಡ್ಡಿಂಗ್ಸ್. ಕರ್ನಾಟಕದಲ್ಲಿ ಒಂದು ಮದುವೆ ಅಂದ್ರೆ ಕನಿಷ್ಠ 10 ರಿಂದ 50 ಲಕ್ಷ ಖರ್ಚು ಮಾಡ್ತಾರೆ. ಈ ದುಡ್ಡು ಎಲ್ಲಿಂದ ಬರುತ್ತೆ? ತಂದೆಯ ಇಡೀ ಜೀವನದ ರಿಟೈರ್ಮೆಂಟ್ ಫಂಡ್ ಅಥವಾ ಪರ್ಸನಲ್ ಲೋನ್. ಕೇವಲ 2 ದಿನದ ಮದುವೆ, ಯಾರೋ 3ನೇ ವ್ಯಕ್ತಿ ಬಂದು ಊಟ ಚೆನ್ನಾಗಿತ್ತು, ಚಟ್ನಿಯಲ್ಲಿ ಉಪ್ಪು ಕಮ್ಮಿ ಇತ್ತು ಅಂತ ಕಮೆಂಟ್ ಮಾಡ್ಲಿಕ್ಕೋಸ್ಕರ ಒಬ್ಬ ತಂದೆ ತನ್ನ ಇಡೀ ಲೈಫ್ನ ಸೇವಿಂಗ್ಸ್ ಅನ್ನ ಖಾಲಿ ಮಾಡ್ಕೊಳ್ತಾನೆ. ದಿಸ್ ಇಸ್ ಆಬ್ಸಲ್ಯೂಟ್ ಮ್ಯಾಡ್ನೆಸ್. ವೆಡ್ಡಿಂಗ್ ಇಂಡಸ್ಟ್ರಿ ಮತ್ತು ಜ್ಯುವೆಲ್ಲರಿ ಬ್ರ್ಯಾಂಡ್ಗಳು ನಮಗೆ ಒಂದು ಕಲ್ಪನೆಯನ್ನು ಮಾರುತ್ತವೆ. ನಿಮ್ಮ ಪ್ರೀತಿ ನಿಜವಾಗಿದ್ರೆ ನೀವು ಇಷ್ಟು ದೊಡ್ಡ ಡೈಮಂಡ್ ಅಥವಾ ಇಷ್ಟು ಕಿಲೋಗ್ರಾಂ ಬಂಗಾರ ತಗೋಬೇಕು. ನಾವು ಪ್ರೀತಿಯನ್ನ ದುಡ್ಡಿನಲ್ಲಿ ಅಲೆಯೋಕೆ ಶುರು ಮಾಡಿದ್ವಿ. ಮದುವೆಯಾದ ಮೊದಲ ವರ್ಷ ಪ್ರೀತಿಯಿಂದ ಇರಬೇಕಾದ ಗಂಡ ಹೆಂಡತಿ ಮದುವೆಗೆ ಮಾಡಿದ ಸಾಲದ ಕಂತುಗಳನ್ನ ಕಟ್ಟೋಕೆ ಜಗಳ ಆಡ್ತಾ ಇರ್ತಾರೆ. ಡೈವೋರ್ಸ್ಗಳಿಗೆ ಅತಿ ದೊಡ್ಡ ಕಾರಣ ಈ ಫೈನಾನ್ಷಿಯಲ್ ಸ್ಟ್ರೆಸ್. ಸೊಸೈಟಿಯ ಸ್ಟೇಟಸ್ಗಾಗಿ ದುಡ್ಡು ಖರ್ಚು ಮಾಡೋದು ನಿಲ್ಲಿಸದ ಹೊರತು ಈ ಸಿಸ್ಟಮ್ ಇಂದ ಹೊರಬರಲು ಸಾಧ್ಯವೇ ಇಲ್ಲ. ಇಲ್ಲಿ ಒಂದು ಆಸಕ್ತಿಕರ ವಿಷಯ ಗಮನಿಸಿ. ಮದುವೆಗೆ ಮಾಡೋ ಈ ಖರ್ಚಿನಲ್ಲಿ ಶೇಕಡ ಎಷ್ಟು ಭಾಗ ನಿಜವಾಗ್ಲೂ ವಧೂ-ವರರ ಸಂತೋಷಕ್ಕೆ ಹೋಗುತ್ತೆ ಮತ್ತು ಎಷ್ಟು ಭಾಗ ಬರೀ ಜನ ಏನಂದ್ಕೊಳ್ತಾರೆ ಅನ್ನೋ ಭಯಕ್ಕೆ ಹೋಗುತ್ತೆ ಅಂತ ಯೋಚನೆ ಮಾಡಿ ನೋಡಿ. ಡೆಕೋರೇಷನ್, ಫೋಟೋಗ್ರಫಿ, ಡ್ರೋನ್ ಶಾಟ್ಸ್, 3 ಬಗೆಯ ಊಟ, ಸೆಲೆಬ್ರಿಟಿ ಸಿಂಗರ್, ಇವೆಲ್ಲ ವಧೂ-ವರರ ಭವಿಷ್ಯದ ಫೈನಾನ್ಷಿಯಲ್ ಸೆಕ್ಯೂರಿಟಿಗಿಂತ ಸಂಬಂಧಿಕರ ಮುಂದೆ ಪ್ರೆಸ್ಟೀಜ್ ಕಾಪಾಡ್ಕೊಳ್ಳೋಕೆ ಜಾಸ್ತಿ ಖರ್ಚಾಗ್ತಾ ಇರುತ್ತೆ. ದ ಎಜುಕೇಷನ್ ಅಂಡ್ ಹೆಲ್ತ್ ಕೇರ್ ಸ್ಕ್ಯಾಮ್. ಇನ್ನೊಂದು ದೊಡ್ಡ ಬ್ಲ್ಯಾಕ್ ಮೇಲ್ ಅಂದ್ರೆ ಎಜುಕೇಷನ್ ಮತ್ತು ಹೆಲ್ತ್ ಕೇರ್. ಕರ್ನಾಟಕದಲ್ಲಿ ಇವತ್ತು ಒಂದು ಮಗು LKGಗೆ ಸೇರ್ಬೇಕಾದ್ರೆ ಡೊನೇಷನ್ ಎಷ್ಟು ಗೊತ್ತಾ? ಲಕ್ಷಗಳಲ್ಲಿ. ನಿಮ್ಮ ಮಗನಿಗೆ ಒಳ್ಳೆ ಫ್ಯೂಚರ್ ಬೇಕು ಅಂದ್ರೆ ಈ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಸೇರಿಸಬೇಕು. ದಿಸ್ ಇಸ್ ಪ್ಯೂರ್ ಇಮೋಷನಲ್ ಬ್ಲ್ಯಾಕ್ ಮೇಲ್ ಫಾರ್ ಪೇರೆಂಟ್ಸ್. ಪೇರೆಂಟ್ಸ್ ತಮಗೆ ಶಕ್ತಿ ಇಲ್ದಿದ್ರು ಸಾಲ ಮಾಡಿ ದೊಡ್ಡ ದೊಡ್ಡ ಸ್ಕೂಲ್, ಕೋಚಿಂಗ್ ಸೆಂಟರ್ಗಳಿಗೆ ದುಡ್ಡು ಸುರಿತಾರೆ. ಕೊನೆಗೆ ಆ ಮಗು ಇಂಜಿನಿಯರಿಂಗ್ ಮುಗಿಸಿ ಹೊರಬಂದಾಗ ಸಿಗೋ ಸಂಬಳ ಎಷ್ಟು? ತಿಂಗಳಿಗೆ 20,000. ಆ ಎಜುಕೇಷನ್ ಲೋನ್ ತೀರ್ಸೋಕೆ ಮತ್ತೆ 10 ವರ್ಷ ಬೇಕು. ಕೋಚಿಂಗ್ ಇಂಡಸ್ಟ್ರಿ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. PUC ಮುಗಿಸಿದ ಮಕ್ಕಳಿಗೆ ನೀಟ್, JEE, CET ಕೋಚಿಂಗ್ ಅಂತ ಒಂದೊಂದು ವರ್ಷಕ್ಕೆ 2-3 ಲಕ್ಷ ಫೀಸ್ ಕಟ್ತಾರೆ. ಈ ಇಂಡಸ್ಟ್ರಿ ಪೇರೆಂಟ್ಸ್ನ ಮಗು ವಿಫಲ ಆಗ್ಬಾರ್ದು ಅನ್ನೋ ಭಯದ ಮೇಲೆ ನಿಂತಿದೆ. ಈ ಭಯವನ್ನ ಜಾಸ್ತಿ ಮಾಡಕ್ಕೆ ಜಾಹೀರಾತುಗಳಲ್ಲಿ ರ್ಯಾಂಕ್ 1 ಬಂದ ಸ್ಟೂಡೆಂಟ್ ಅಂತ ದೊಡ್ಡ ದೊಡ್ಡ ಬ್ಯಾನರ್ಗಳು ಹಾಕ್ತಾರೆ. ಆದ್ರೆ ಆ ಒಂದು ಸಕ್ಸಸ್ ಸ್ಟೋರಿ ಹಿಂದೆ ಸೋತ ಸಾವಿರಾರು ಮಕ್ಕಳ ಕಥೆ ಯಾರೂ ತೋರಿಸಲ್ಲ. ಹೆಲ್ತ್ ಕೇರ್ ಕಥೆಯೂ ಅಷ್ಟೇ. ಒಂದು ಸಣ್ಣ ಕಾಯಿಲೆಗೆ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಆಗೋ ಬಿಲ್ಲಿಂಗ್ ನೋಡಿದ್ರೆ ಇರೋ ಕಾಯಿಲೆಗಿಂತ ಬಿಲ್ ನೋಡಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇನ್ಶೂರೆನ್ಸ್ ಕಂಪನಿಗಳು ಮತ್ತು ಹಾಸ್ಪಿಟಲ್ಗಳ ನಡುವೆ ಇರೋ ಈ ನೆಕ್ಸಸ್ ಸಾಮಾನ್ಯ ಜನರನ್ನ ಲೂಟಿ ಮಾಡ್ತಾ ಇದೆ. ದುಡ್ಡಿಲ್ಲದಿದ್ರೆ ಇವತ್ತಿನ ದಿನ ಗೌರವಯುತವಾಗಿ ಸಾಯೋಕು ಸಾಧ್ಯವಿಲ್ಲ ಅನ್ನೋದು ಈ ಸಿಸ್ಟಮ್ನ ಕ್ರೂರ ಸತ್ಯ. ಇಲ್ಲಿ ಒಂದು ಮುಖ್ಯ ಪಾಯಿಂಟ್ ಗಮನಿಸಿ. ಎಷ್ಟೋ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು ಅನ್ನೋದೇ ಸರಿಯಾಗಿ ಗೊತ್ತಿರಲ್ಲ. ಕಂಪನಿ ಕೊಡೋ ಗ್ರೂಪ್ ಇನ್ಶೂರೆನ್ಸ್ ಒಂದೇ ಸಾಕು ಅಂತ ನಂಬಿಕೊಂಡಿರ್ತಾರೆ. ಆದ್ರೆ ಆ ಜಾಬ್ ಬಿಟ್ಟ ತಕ್ಷಣ ಆ ಇನ್ಶೂರೆನ್ಸ್ ಕವರ್ ಕೂಡ ಮುಗಿದು ಹೋಗುತ್ತೆ ಅನ್ನೋ ಸತ್ಯ ಹೆಚ್ಚಿನ ಜನರಿಗೆ ಗೊತ್ತೇ ಇರಲ್ಲ. ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಇಲ್ಲದೇ ಇರೋ ಎಷ್ಟೋ ಫ್ಯಾಮಿಲಿಗಳು ಒಂದು ಆಕಸ್ಮಿಕ ಆಸ್ಪತ್ರೆ ಖರ್ಚಿಗೆ ತಮ್ಮ ಜೀವನ ಪೂರ್ತಿ ಕೂಡಿಸಿದ ಸೇವಿಂಗ್ಸ್ ಅನ್ನೇ ಕಳ್ಕೊಳ್ತಾರೆ. ದ ಇನ್ಶೂರೆನ್ಸ್ ಆಸ್ ಇನ್ವೆಸ್ಟ್ಮೆಂಟ್ ಟ್ರ್ಯಾಪ್ ಒಂದು ಇನ್ನೂ ಸೂಕ್ಷ್ಮವಾದ ಟ್ರ್ಯಾಪ್ ಇದೆ. ಎಂಡೋಮೆಂಟ್ ಮತ್ತು ULIP ತರಹದ ಇನ್ಶೂರೆನ್ಸ್ ಪಾಲಿಸಿಗಳನ್ನ ಇನ್ವೆಸ್ಟ್ಮೆಂಟ್ ಅಂತ ಮಾರುವುದು. ಎಷ್ಟೋ ಏಜೆಂಟ್ಗಳು ಸಂಬಂಧಿಕರೇ ಆಗಿರ್ತಾರೆ ಅಥವಾ ಫ್ಯಾಮಿಲಿ ಫ್ರೆಂಡ್ ಆಗಿರ್ತಾರೆ. ಇಲ್ಲಿ ಇಮೋಷನಲ್ ಕನೆಕ್ಷನ್ ಬರೆಸಿ ಪಾಲಿಸಿ ಮಾಡ್ತಾರೆ. ನಿನ್ನ ಮಗುವಿನ ಭವಿಷ್ಯಕ್ಕೆ, ನಿನ್ನ ಮುದಿ ವಯಸ್ಸಿಗೆ ಅಂತ ಫೀಲಿಂಗ್ ಜೊತೆ ಆಡ್ತಾ ವರ್ಷಕ್ಕೆ 50,000ರಿಂದ 1 ಲಕ್ಷ ಪ್ರೀಮಿಯಂ ಇರೋ ಪಾಲಿಸಿ ಮಾರ್ತಾರೆ. ಆದ್ರೆ ಈ ಪಾಲಿಸಿಗಳ ರಿಟರ್ನ್ ವರ್ಷಕ್ಕೆ ಕೇವಲ 4 ರಿಂದ 6% ಇರುತ್ತೆ.
ಅದೇ ದುಡ್ಡನ್ನ ಮ್ಯೂಚುವಲ್ ಫಂಡ್ನಲ್ಲಿ ಹಾಕಿದ್ರೆ 12% ಜಾಸ್ತಿ ರಿಟರ್ನ್ ಸಿಗಬಹುದು. ಇನ್ಶೂರೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಎರಡನ್ನೂ ಬೇರೆ ಬೇರೆ ಆಗಿ ಇಟ್ಕೊಳ್ಳೋದೇ ಸ್ಮಾರ್ಟ್ ಫೈನಾನ್ಷಿಯಲ್ ಪ್ಲಾನಿಂಗ್. ಫೆಸ್ಟಿವಲ್ ಅಂಡ್ ಸೆರೆಮನಿ ಇಕನಾಮಿಕ್ಸ್ ಇನ್ನೊಂದು ಆಳವಾಗಿ ನೋಡಬೇಕಾದ ವಿಷಯ. ಗೃಹ ಪ್ರವೇಶ, ನಾಮಕರಣ, ಸೀಮಂತ, ಮುಂಜಿ, ಹಬ್ಬಗಳು ಪ್ರತಿಯೊಂದು ಸಂದರ್ಭಕ್ಕೂ ಒಂದು ಮಿನಿಮಮ್ ಸ್ಟ್ಯಾಂಡರ್ಡ್ ಸೆಟ್ ಆಗಿಬಿಟ್ಟಿದೆ ಮತ್ತು ಆ ಸ್ಟ್ಯಾಂಡರ್ಡ್ಗಿಂತ ಕಡಿಮೆ ಮಾಡಿದರೆ ಸಮಾಜ ಏನಂದ್ಕೊಳ್ಳುತ್ತೆ ಅನ್ನೋ ಭಯ ಇರುತ್ತೆ. ಈ ಭಯವೇ ಜನರನ್ನ ಸಾಲ ಮಾಡಿಸೋಕೆ ಮುಖ್ಯ ಕಾರಣ. ಒಂದು ಸಣ್ಣ ಹಳ್ಳಿಯ ರೈತ ಕುಟುಂಬ ಕೂಡ ಮಗಳ ಸೀಮಂತಕ್ಕೆ ಪಟ್ಟಣಕ್ಕೆ ಹೋಗಿ ದೊಡ್ಡ ಹಾಲ್ ಬುಕ್ ಮಾಡಿ, ಕ್ಯಾಟರಿಂಗ್ ತರಿಸಿ, ಫೋಟೋಗ್ರಫಿ ಮಾಡಿಸಿ ಇದೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ಪಕ್ಕದ ಮನೆಯವರು ಮಾಡಿದ್ದಕ್ಕಿಂತ ಕಡಿಮೆ ಇರಬಾರದು ಅನ್ನೋ ಒಂದೇ ಕಾರಣಕ್ಕೆ. ಇದನ್ನೇ ನಾವು ಸಾಮಾಜಿಕ ಸಾಲ ಅಂತ ಕರಿಬಹುದು. ಬ್ಯಾಂಕ್ ಸಾಲ ಅಲ್ಲ, ಆದರೆ ಸಮಾಜದ ಒಪ್ಪಿಗೆಗಾಗಿ ಮಾಡೋ ಸಾಲ. ಇಲ್ಲಿಯವರೆಗೆ ನೀವು ಕರಾಳ ಸತ್ಯಗಳನ್ನ ಕೇಳಿದ್ರಿ. ಯು ಮೈಟ್ ಫೀಲ್ ಡಿಪ್ರೆಸ್ಡ್. ಆದರೆ ಹೆದರಬೇಡಿ, ಪ್ರತಿಯೊಂದು ಲಾಕ್ಗೂ ಒಂದು ಕೀ ಇರುತ್ತೆ. ವೆಲ್ಕಮ್ ಟು ದ ಫೈನಲ್ ಪಾರ್ಟ್, ದ ಎಸ್ಕೇಪ್ ಬ್ಲೂ ಪ್ರಿಂಟ್. ಈ ಮಾಡರ್ನ್ ಫೈನಾನ್ಷಿಯಲ್ ಜೈಲಿನಿಂದ ನಾವು ಹೇಗೆ ಹೊರಬರಬೇಕು, ನಮ್ಮ ಕರ್ನಾಟಕದ ಜನ ಹೇಗೆ ನಿಜವಾದ ಆರ್ಥಿಕ ಸ್ವಾತಂತ್ರ್ಯವನ್ನ ಪಡೀಬೇಕು ಅನ್ನೋದನ್ನ ಈಗ ಆಳವಾಗಿ ಹೇಳ್ತೀನಿ. ರೂಲ್ 1, ರೀಡಿಫೈನ್ ರಿಚ್ನೆಸ್. ಮೊದಲನೇ ರೂಲ್, ರೀಡಿಫೈನ್ ರಿಚ್ನೆಸ್. ವೆಲ್ತ್ ಅಂದ್ರೆ ನೀವು ಕೊಂಡುಕೊಳ್ಳದ ಐಷಾರಾಮಿ ಕಾರ್ಗಳು, ನೀವು ತೋರಿಸಿಕೊಳ್ಳದ ಬ್ರ್ಯಾಂಡೆಡ್ ಬಟ್ಟೆಗಳು ಅನ್ನೋ ಒಂದು ಅದ್ಭುತ ಐಡಿಯಾ ಫೈನಾನ್ಷಿಯಲ್ ಪ್ರಪಂಚದಲ್ಲಿ ಇದೆ. ನಿಮ್ಮ ಅಕೌಂಟ್ನಲ್ಲಿರೋ ಬ್ಯಾಲೆನ್ಸ್ ನಿಮಗೆ ಕೊಡುವ ಸ್ವಾತಂತ್ರ್ಯವೇ ನಿಜವಾದ ವೆಲ್ತ್. ಯಾವಾಗ ನಿಮಗೆ ಆಫೀಸ್ನಲ್ಲಿ ಮ್ಯಾನೇಜರ್ ಕಿರುಕುಳ ಕೊಟ್ಟಾಗ ಹೋಗುರು ನಿನ್ ಕೆಲಸ ಬೇಡ ಅಂತ ರಿಸೈನ್ ಮಾಡೋ ಧೈರ್ಯ ಇರುತ್ತಲ್ಲ, ದಟ್ ಈಸ್ ವೆಲ್ತ್. ಆ ಧೈರ್ಯ ಕೊಡೋದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೊರತು ನಿಮ್ಮ EMI ಕಾರಲ್ಲ. ಇದನ್ನ ಫೈನಾನ್ಷಿಯಲ್ ಪ್ಲಾನಿಂಗ್ ಪ್ರಪಂಚದಲ್ಲಿ FU ಮನಿ ಅಥವಾ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಅಂದ್ರೆ ನಿಮ್ಮ ದೈನಂದಿನ ಡಿಸಿಷನ್ಸ್ ಅನ್ನ ಬೇರೆಯವರ ಇಚ್ಛೆಗೆ ಬಿಡದೇ ಇರೋ ಸಾಮರ್ಥ್ಯ. ರೂಲ್ 2, ಬಿಲ್ಡ್ ದ ಇಮರ್ಜೆನ್ಸಿ ಫಂಡ್ ಫಸ್ಟ್. ಎರಡನೇ ರೂಲ್, ಇನ್ವೆಸ್ಟ್ ಮಾಡೋಕ್ ಮುಂಚೆ ಒಂದು ಎಮರ್ಜೆನ್ಸಿ ಫಂಡ್ ಕಟ್ಟಿ. ಇದು ಫೈನಾನ್ಷಿಯಲ್ ಪ್ಲಾನಿಂಗ್ನ ಬುನಾದಿ. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಸಾಕಾಗೋ ದುಡ್ಡನ್ನ ಒಂದು ಸೇಫ್, ಸುಲಭವಾಗಿ ವಿಡ್ರಾ ಮಾಡಬಹುದಾದ ಜಾಗದಲ್ಲಿ, ಸೇವಿಂಗ್ಸ್ ಅಕೌಂಟ್ ಅಥವಾ ಲಿಕ್ವಿಡ್ ಫಂಡ್ನಲ್ಲಿ ಇಟ್ಕೊಳ್ಳಿ. ಯಾಕೆ ಇದಿಷ್ಟು ಮುಖ್ಯ ಗೊತ್ತಾ? ಯಾಕಂದ್ರೆ ಜೀವನದಲ್ಲಿ ಜಾಬ್ ಲಾಸ್, ಆಕಸ್ಮಿಕ ಆಸ್ಪತ್ರೆ ಖರ್ಚು ಅಥವಾ ಫ್ಯಾಮಿಲಿ ಎಮರ್ಜೆನ್ಸಿ ಬಂದಾಗ ಈ ಫಂಡ್ ಇಲ್ಲದಿದ್ರೆ ನೀವು ಮತ್ತೆ ಕ್ರೆಡಿಟ್ ಕಾರ್ಡ್ ಅಥವಾ ಪರ್ಸನಲ್ ಲೋನ್ನ ಬಾಗಿಲಿಗೆ ಹೋಗಬೇಕಾಗತ್ತೆ ಮತ್ತು ಆ ಚಕ್ರ ಮತ್ತೆ ಶುರುವಾಗುತ್ತೆ. ಎಮರ್ಜೆನ್ಸಿ ಫಂಡ್ ಇದ್ದವರಿಗೆ ಮಾತ್ರ ನಿಜವಾದ ಮಾನಸಿಕ ನೆಮ್ಮದಿ ಸಿಗುತ್ತೆ. ರೂಲ್ 5, ಡೈವರ್ಸಿಫೈ ಯುವರ್ ಇನ್ವೆಸ್ಟ್ಮೆಂಟ್ಸ್. 5ನೇ ರೂಲ್, ಡೈವರ್ಸಿಫಿಕೇಶನ್. ಎಲ್ಲ ದುಡ್ಡನ್ನ ಒಂದೇ ಜಾಗದಲ್ಲಿ ಹಾಕಬೇಡಿ. ಎಲ್ಲ ಬಂಗಾರದಲ್ಲಿ, ಎಲ್ಲ ರಿಯಲ್ ಎಸ್ಟೇಟ್ನಲ್ಲಿ ಅಥವಾ ಎಲ್ಲ ಒಂದೇ ಸ್ಟಾಕ್ನಲ್ಲಿ ಹಾಕಬೇಡಿ. ಇಂಡೆಕ್ಸ್ ಫಂಡ್ಸ್, ಮ್ಯೂಚುವಲ್ ಫಂಡ್ಸ್, ಸ್ವಲ್ಪ ಬಂಗಾರ, ಫಿಕ್ಸೆಡ್ ಡೆಪಾಸಿಟ್, ಈ ರೀತಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಹಂಚಿ ಇಟ್ಕೊಳ್ಳಿ. ಇದರಿಂದ ಒಂದು ಮಾರುಕಟ್ಟೆ ಕುಸಿದಾಗ ನಿಮ್ಮ ಇಡೀ ಸಂಪತ್ತು ಕುಸಿಯಲ್ಲ. ಇನ್ವೆಸ್ಟ್ಮೆಂಟ್ ಪ್ರಪಂಚದಲ್ಲಿ ಒಂದು ಮಾತಿದೆ, ಎಲ್ಲ ಮೊಟ್ಟೆಗಳನ್ನ ಒಂದೇ ಬುಟ್ಟಿಯಲ್ಲಿ ಇಡಬೇಡಿ. ಇದೇ ಲಾಜಿಕ್ ನಿಮ್ಮ ಫೈನಾನ್ಷಿಯಲ್ ಪೋರ್ಟ್ಫೋಲಿಯೋಗೂ ಅನ್ವಯ ಆಗುತ್ತೆ. ರೂಲ್ 6, ದ ಮೈಕ್ರೋ ಇನ್ವೆಸ್ಟಿಂಗ್ ಹ್ಯಾಬಿಟ್. 6ನೇ ರೂಲ್, ದ ಮೈಕ್ರೋ ಇನ್ವೆಸ್ಟಿಂಗ್ ಹ್ಯಾಬಿಟ್. ನೀವು ದಿನಕ್ಕೆ ಒಂದು ಸಣ್ಣ ಮೊತ್ತವನ್ನು, ಉದಾಹರಣೆಗೆ ದಿನಕ್ಕೆ 200 ರೂಪಾಯಿ ಅನಗತ್ಯ ಖರ್ಚುಗಳಿಂದ ಉಳಿಸಿ ಅದನ್ನ ಒಳ್ಳೆ ಇಂಡೆಕ್ಸ್ ಫಂಡ್ಗಳಲ್ಲಿ SIP ಮೂಲಕ ಇನ್ವೆಸ್ಟ್ ಮಾಡಿದ್ರೆ ದೀರ್ಘಾವಧಿಯಲ್ಲಿ ಅದು ಕೋಟ್ಯಂತರ ರೂಪಾಯಿ ಆಗತ್ತೆ. ಲೈಫ್ ಸ್ಟೈಲ್ ಅಪ್ಗ್ರೇಡ್ ಮಾಡೋ ಬದಲು ನಿಮ್ಮ ಇನ್ವೆಸ್ಟ್ಮೆಂಟ್ಗಳನ್ನ ಅಪ್ಗ್ರೇಡ್ ಮಾಡಿ. ಪ್ರತಿ ವರ್ಷ ಇನ್ಕ್ರಿಮೆಂಟ್ ಬಂದಾಗ ನಿಮ್ಮ SIP ಅಮೌಂಟ್ ಕೂಡ ಸ್ವಲ್ಪ ಜಾಸ್ತಿ ಮಾಡಿ. ಇದನ್ನ SIP ಸ್ಟೆಪ್ ಅಪ್ ಅಂತ ಕರೀತಾರೆ ಮತ್ತು ಇದು ಕಾಲಾಂತರದಲ್ಲಿ ಅದ್ಭುತ ಪರಿಣಾಮ ಕೊಡುತ್ತೆ. ರೂಲ್ 7, ಸೆಪರೇಟ್ ಇನ್ಶೂರೆನ್ಸ್ ಫ್ರಮ್ ಇನ್ವೆಸ್ಟ್ಮೆಂಟ್. 7ನೇ ರೂಲ್, ಇನ್ಶೂರೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಅನ್ನ ಬೇರೆ ಬೇರೆಯಾಗಿ ಇಟ್ಕೊಳ್ಳಿ. ಒಂದು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳಿ. ಇದು ಕಡಿಮೆ ಪ್ರೀಮಿಯಂಗೆ ಜಾಸ್ತಿ ಕವರೇಜ್ ಕೊಡುತ್ತೆ. ಸೆಪರೇಟ್ ಆಗಿ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ಜಾಬ್ ಇರೋವರೆಗೂ ಕಂಪನಿ ಇನ್ಶೂರೆನ್ಸ್ ಮೇಲೆ ಮಾತ್ರ ಡಿಪೆಂಡ್ ಆಗಬೇಡಿ. ಮತ್ತು ನಿಮ್ಮ ಉಳಿತಾಯವನ್ನ ಇಂಡೆಕ್ಸ್ ಫಂಡ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡಿ. ಈ ಮೂರನ್ನು ಒಂದೇ ಪ್ರಾಡಕ್ಟ್ನಲ್ಲಿ ಬೆರೆಸಬೇಡಿ.
ರೂಲ್ 8 ಹ್ಯಾವ್ ದ ಮನಿ ಕಾನ್ವರ್ಸೇಷನ್ ವಿತ್ ಯೋರ್ ಫ್ಯಾಮಿಲಿ. 8ನೇ ರೂಲ್, ಮತ್ತು ಇದು ಕರ್ನಾಟಕದ ಫ್ಯಾಮಿಲಿಗಳಿಗೆ ಅತ್ಯಂತ ಮುಖ್ಯ. ಮನೆಯಲ್ಲಿ ದುಡ್ಡಿನ ಬಗ್ಗೆ ಬಹಿರಂಗವಾಗಿ ಮಾತಾಡಿ. ಮದುವೆ, ಮಗುವಿನ ಎಜುಕೇಷನ್, ಹಬ್ಬ ಹರಿದಿನಗಳ ಖರ್ಚು ಇವೆಲ್ಲದರ ಬಗ್ಗೆ ಫ್ಯಾಮಿಲಿಯಲ್ಲಿ ಮೊದಲೇ ಪ್ಲಾನ್ ಮಾಡಿ ಮಾತಾಡಿದ್ರೆ ಕೊನೆಯ ಗಳಿಗೆಯಲ್ಲಿ ಸಾಲ ಮಾಡೋ ಪರಿಸ್ಥಿತಿ ಬರಲ್ಲ. ಪೋಷಕರಿಗೆ ಮಕ್ಕಳಿಗೆ ಸಾಮಾಜಿಕ ಒತ್ತಡಕ್ಕಿಂತ ಫ್ಯಾಮಿಲಿಯ ದೀರ್ಘಕಾಲಿಕ ಫೈನಾನ್ಷಿಯಲ್ ಸೆಕ್ಯೂರಿಟಿ ಜಾಸ್ತಿ ಮುಖ್ಯ ಅನ್ನೋ ಅರಿವು ಮೂಡಿಸಬೇಕು. ನೆನಪಿಟ್ಕೊಳ್ಳಿ ಗೆಳೆಯರೆ, ದುಡ್ಡು ಒಂದು ಅದ್ಭುತವಾದ ಆಳು, ಆದರೆ ತುಂಬಾ ಅಪಾಯಕಾರಿ ಯಜಮಾನ. ಡೋಂಟ್ ಲೆಟ್ ಮನಿ ರೂಲ್ ಯೋರ್ ಲೈಫ್. ಸಿಸ್ಟಮ್ ಕ್ರಿಯೇಟ್ ಮಾಡಿರೋ ಟ್ರ್ಯಾಪ್ಸ್ನಿಂದ ಹೊರಬನ್ನಿ. ಇವತ್ತಿನ ಈ ವಿಡಿಯೋ ನಿಮಗೆ ಕಣ್ಣು ತೆರೆಸಿದೆ ಅನ್ಕೊಳ್ತೀನಿ. ನಿಮಗೆ ಯಾವ ಪಾಯಿಂಟ್ ಅತಿ ಹೆಚ್ಚು ಶಾಕ್ ಕೊಡ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಯಾಕಂದ್ರೆ ಈ ಸತ್ಯ ಎಲ್ಲರಿಗೂ ತಲುಪಬೇಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಸ್ಟೇ ಸ್ಮಾರ್ಟ್, ಸ್ಟೇ ಫ್ರೀ. ಜೈ ಕರ್ನಾಟಕ ಮಾತೆ.